ಹರ್ಷಿತ್ ಫಸ್ಟ್ ಹೊಡಿಬೇಕಾಯ್ತಾ? ರಾಜು ಟೆಸ್ಟ್ ಮಾಡಬೇಡ, ಈಗ ಟೆಸ್ಟ್ ಮಾಡಬೇಡ, ಅದನ್ನ ಮಾರ್ಕೊಂಡು ನೋಡು. ಹಾಗೆ ನಾವಿಲ್ಲಿ ನಗಾಡ್ತಾ ಇದ್ದೇವೆ, ಪೂಜಾ ಬಂದು ನಿಮ್ದೆಲ್ಲ ಸರಿಯಾಗಿ ಎಲ್ಲ ನಗಾಡ್ತಾ ಇದ್ದಾರೆ. ಇದೆಂತ ಅವನು ಬರೇ ಹಾರಿ ಬಂದ ನಿಮ್ಮ ಒಟ್ಟಿಗೆ. ನೆಗಡಿ ಒಂದು ಬುಕ್ಕೆ ಫಸ್ಟಿಗೆ ನೀವು ಧನ್ರಾಜ ಅಂಡ್ ಪ್ರಜ್ಞಾ 30 lakh rupees ಓನ್ಲಿ. $30 lakhs ಓನ್ಲಿ. ಇದು ಚೆಕ್ ನಂಬರಾ? ಇದು ಯಾವ ಬ್ಯಾಂಕ್? ಜಿ ಕನ್ನಡ ಬ್ಯಾಂಕ್. ಯಾರೋ ಒಬ್ರು ಅಲ್ಲಿ ಫಸ್ಟ್ ಯಾರು ತಗೊಂಡಿದ್ರಂತೆ, ಅವ್ರು ಹೇಳಿದ್ರಲ್ಲಿ ಇದನ್ನ ನಿನ್ನ ಬ್ಯಾಂಕಿಗೆ ತಗೊಂಡು ಬಿಡ, ಒಬ್ಬ ಬ್ಯಾಂಕಿಗೆ ತಗೊಂಡು ಹೋಗಿದ್ರು. ಇದನ್ನು ತಗೊಂಡು ಹೋಗಿದ್ದು ಬ್ಯಾಂಕಿಗೆ. ಫಸ್ಟ್ ಒಂದೇ ರನ್ನರ್ ಅಲ್ಲ, 2 ರನ್ನರ್. ಸೆಕೆಂಡ್ ನಾ ಕಾಲ್ ಮಾಡೋಗ್ಲೇ ಗೊತ್ತಾಯ್ತಾ ನಿಂಗೆ ಇದೆ ಅಂತ? ಯಾವ ಕಾಲ್ ಮಾಡಿದ್ದು? ಹೌದಾ? ಅಕ್ಕ ನೀವು ಯಾವಾಗ ಕಾಲ್ ಮಾಡಿದ್ವಿ ಅವರಿಗೆ? ನಾ ಇವತ್ತು ಬೆಳಿಗ್ಗೆ ಹೇಳಿದೆ ಒಂದು ಕಡೆ ಸೇರುವ ಅಂತ. ನಾನು ಹೇಳಿದೆ ನಿಮ್ಮ ಮನೆಗೆ ಬರುವ, ರಾಜು ಹರ್ಷಿತ್ಗೆ ಕಾಲ್ ಮಾಡ್ತಾನೆ, ಅದಕ್ಕೆ ಏನು ಹೇಳಿದ, ಹರ್ಷಿತ್ ರಾಜುಗೆ ನಾನೇ ಕಾಲ್ ಮಾಡ್ತೇನೆ, ನೀವು ಎಲ್ಲಿಗೆ ಬನ್ನಿ ಅಂತ ಅಂದ. ಅಲ್ಲ ನಿಂದು ಬೇಗ ಅಂತ ಅಲ್ಲ ಇವಳು ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆ ಆದ್ಲು ಬಂದು, ಇನ್ನು ಬೇಗ ಅಂತೇಳಿ ಕಟ್ ಮಾಡಿ ಆಗಿ ಬರ್ತಿದ್ಲ ಅಂತ ಇಲ್ಲಿ ಇವ್ರು ಬಂದು ಹೇಳುದು ಮಾಲಾಂಟಿ. ಪೂಜಾ ಬಂದು ಎಲ್ಲ ಅಲ್ಲ ನಾನು ಹೇಳಿದೆ ಪೂಜಾ ಭಾರಿ ಖುಷಿಯಲ್ಲಿದ್ದಾಳೆ ಅಂತ. ನೋಡಿದ್ರಿ ನಾನು ಇಬ್ಬರು ಸರಿ ಹೋದ್ರಲ್ಲ, ಅದರದ್ದು ಖುಷಿ ಅಂದ್ಕೊಂಡೆ. ನೋಡಿದ್ರೆ ಇದರದ್ದು ಅವಳಿಗೆ ನಗು ಇದ್ದದ್ದು. ಡೈಮಂಡ್ ರಿಂಗ್ ಅದು ಕರೆಂಟ್ ನೋಡಿ ಅರಿತಾ ಉಂಟು. ಓ ಹೌದಲ್ಲ, ಕಂಗ್ರಾಚುಲೇಷನ್ಸ್ ಅಂತ ಹೇಳಿ ಬರ್ದಿದ್ದಾರೆ. ಇದು ದೊಡ್ಡ ಸರ್ಪ್ರೈಸ್ ಮಾರೆ. ಥ್ಯಾಂಕ್ಸ್ ಅಕ್ಕ, ಎಲ್ಲರೂ ಥ್ಯಾಂಕ್ ಯು ನಿಮಗೆ ಎಲ್ರಿಗೂ. ಕಂಗ್ರಾಚುಲೇಷನ್ಸ್. ಓ ಧನ್ರಾಜ್ ಪ್ರಜ್ಞಾ ಜೋಡಿ ನಂಬರ್ 1 ರನ್ನರ್ ಅಪ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಜೋಡಿ ಅಂತ ಕೊಟ್ಟಿದ್ದಾರೆ ನೋಡಿ. ಟೀ ಎಲ್ಲಿಂಟು? ಕಾಂಗ್ರೆಸ್ ಬನ್ನಿ ಇಲ್ಲಿ ಬನ್ನಿ, ಎಲ್ಲ ಇಲ್ಲಿ ಬನ್ನಿ, ಬನ್ನಿ ಬನ್ನಿ. ವಿಶ್ ಯು ಹ್ಯಾಪಿ
ಸೆಲೆಬ್ರೇಷನ್. ಕಿಶೋರ್ ಬಗ್ಗೆ ಅಲ್ವಾ, ಅದಕ್ಕೆ ನೀನು ಹೇಳಿದ್ರೆ ಕಾಪಿ ರೈಟ್ ಬರ್ತದೆ ಒರಿಜಿನಲ್ ಆಗಿ. ಹೌದು. ಅಲ್ಲಿಗೆ ಇಟ್ಕೊಳ್ಳೋಣ ಕೈಯಲ್ಲಿ. ಇವಳ್ದು ಆಸೆ ಕೈಯಲ್ಲಿ ಇಟ್ಕೊಳ್ಳಿಕ್ಕೆ. ಹ್ಯಾಪಿ ಬರ್ಡೇ ಫಸ್ಟ್ ರನ್ನರ. ಆಚೆ ಮುಖ ಇಡ. ಇವಳು ಯಾರ? ನಿನ್ನ ಹೆಂಡ್ತಿಯಲ್ಲ ಧರ್ಮ. ಅಲ್ಲಿ ಹೋಗ್ತಾಳೆ. ಈಗ ನಿಂಗೆ ಒಂದು ಇಟ್ಕೊಳ್ಳಿಕ್ಕೆ ಮಗು ಆಗ್ಬೇಕಲ್ಲ, ನೀವು ಯೋಚನೆ ಮಾಡು. ಅದು ಅವನ ಕೈಯಲ್ಲಿ ಕೊಡು, ನನ್ನ ಕೈಯಲ್ಲಿ ಕೊಡು. ಹತ್ರ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ರಶೀದಿಗೆ ಜೈ ಜೈ. ಕಣ್ಣ ಕಂಬನಿಯ ಉರಿಸುವ ಸ್ನೇಹಿತ, ಬ್ಲಾಸ್ಟ್ ಮಾಡಿ ಆಗಿದೆ, ಮತ್ತೆ ಯಾರಿಗೆ ಬ್ಲಾಸ್ಟ್ ಮಾಡಿದ್ರು ನೋಡುವಾಗ ಇಲ್ಲಂದ್ರೆ ಪೂಜೆಗೆ ಬ್ಲಾಸ್ಟ್ ಮಾಡಿದಾಗ ಇಲ್ಲ ಮಾಡಿದ್ದೆ ಮತ್ತೆ ಎಷ್ಟು 1,500,000 ಆಯ್ತು ಅಂತ ಹೇಳಿದ್ರು. ಅದಕ್ಕೆ ನಾನು ಸುಮ್ಮನೆ ಬಂಡಲ್ ಬಿಡುದಲ್ಲ ಅಂತ ಕೇಳಿದೆ. ನಿಮಗೆ ಸಾಕ್ಷಿಗೆ ಬೆಲ್ಲ ತಂದಿದ್ದೇನೆ ಅಂತ. ಬಿಲ್ಲೆಲ್ಲ ತಂದಿದ್ದಾನ. 1,500,000 ಯಾರಿಗೆ ಗೊತ್ತು. ಒಂದು ವಾರದ ಪೆಟ್ರೋಲ್. ಇದೆಂತ ಈಗ ಈ ಕಾನ್ವರ್ಸೇಷನ್ ಏನಕ್ಕೆ ನಮಗೆ ನಮ್ಮಿಂದವ ಕೊಡಿ. ನಮ್ಮಿಂದ ಸ್ವಲ್ಪ ಕೇಳಿ ಅಣ್ಣನ. ಅವ್ ಬಿಲ್ಲು ತಂದದ್ದೇ ಅದಕ್ಕೆ. ಮತ್ತೆ ನಿನ್ನ ಹತ್ರ ಕೇಳ್ತಾರೆ, ಸರ್ಪ್ರೈಸ್ ಕೊಟ್ಟಿದ್ದಾರೆ ಕೊಡು ನೀನೆ ಅಂತ. ಅದ್ರದ್ದು ನಿನ್ನ ಹತ್ರ ತಗೊಳ್ತಾನೆ. ಪ್ರಜ್ಞಾನಿಗೆ ಒಂದೇ ನೀವು ಸರ್ಪ್ರೈಸ್ ಏನೋ ಕೊಡ್ತೀರಾ, ಇದನ್ನೇ ಯಾರು ಕ್ಲೀನ್ ಮಾಡೋದು? 20 ವರ್ಷದಲ್ಲಿ ಇಂಥದ್ದು ಯಾವುದಿಲ್ಲ. ನನ್ನ ಹತ್ರ ಮೈಕ್ ಕೊಟ್ಟಿದ್ರು ಆಯ್ತಾ. ಮೈಕ್ ಎಂತಕ್ಕ ಎರಡು ಒಂದು ಫಸ್ಟಿಗೆ ಒಂದು ಮೊಮೆಂಟ್ ಕೊಟ್ಟಿದ್ರು, ಅದು ಇಟ್ಕೋಬೇಕು ಮೈಕ್ ಇಟ್ಕೋಬೇಕು ಬೇಡ ಅಂತ ನಾನು ಹೇಳಿದ್ದೆ ಇವಳ ಹತ್ರ ಹೇಳಿದೆ ನೀನು ಇಟ್ಕೊ ಮೈಕ್. ಸುಮ್ಮನೆ ಎಲ್ಲರ ಹತ್ರ ಹೀಗೆ ಜನರಲ್ ಆಗಿ ಕೊಟ್ಟರು, ಈ ಕಡೆ ಬಾಳೋರ ಹತ್ರ ಸ್ವಲ್ಪ ನನ್ನ ಹತ್ರ ನಾನು ಆಚೆ ಪಾಸ್ ಮಾಡಿ ಅಂತಂದು. ಇನ್ನೆಂತ ಬೇಡ ಬಿಡು ಇಲ್ಲೇ ಇರಲಿ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಹುಡುಗ ಸೆಕೆಂಡ್ ನಮ್ಮ ಹೆಸರು ನಮ್ಮಲೇ ಇಲ್ಲ. ಅವ್ರು ಹೇಗೆ ಹೇಳಿದ್ರಂದ್ರೆ ನನ್ನ ಪ್ರಜ್ಞೆ ಹೇಳಿದ್ದಾರೆ ಅಂತ ಹೇಳಿ ಅನೌನ್ಸ್ಮೆಂಟ್ ಅಂತ ಮಾಡ್ಲಿಲ್ಲ. ಎಲ್ಲಿದ್ದಾರೆ ಅಂತ ಕೇಳಿದವರು. ನಾನು ಹೋಗ್ಬೇಕು. ಗೊತ್ತೇ ಮೋಸ್ಟ್ಲಿ ವಿನ್ನರ್ ಯಾರು ಬೇರೆ ಇದ್ರೇನೋ. ಧನು ಪ್ರಜ್ಞಕ್ಕೆ ಇವಳು ಒಬ್ಬಕ್ಕೆ ಇದಕ್ಕೆ ಕೊಟ್ರ ಈಗ ಇವರಿಗೆ ಬೇಜಾರಾಗ್ಬೋದು. ಅಷ್ಟು ಬೇಕು ತರದೆ. ಇಲ್ಲ 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 ಅದು ಸ್ಟಿಕ್ಕರ್ ಎಲ್ಲರದ್ದು ಹೆಸರು. ಫ್ಯಾನ್ ಸ್ವಿಚ್ ಆಫ್ ಫೋನ್. ಅಲ್ಲ ತಪ್ಪಿ ಕಿಶೋರ್ ಪೂಜಾ ಅಂತಲ್ಲಿ ಬರ್ದಿರ್ತಾರೆ. ಪೂಜಾ ಇಲ್ಲಿ ಬರ್ಬೇಕು. ಈ ಸ್ಟಿಕ್ಕರ್ ತೆಗೆದಿದ್ದಾನೆ ಮಗ. ನಾನು ಅದೇ ಅಂದ್ಕೊಂಡೆ, ಮನೆಗೆ ಬಂದರೆ ಯಾಕೆ ಬರಬೇಡ ಅಂತ ಹೇಳ್ತಿದ್ದಾನೆ ಅಂತ. ಕಿಶೋರ್ ಹೇಳ್ತಿದ್ದಾನೆ ನಿಮ್ಮ ಮನೆಗೆ ಸೇರುವಾಗ ಪೂಜೆ ಅಲ್ಲೇ ಇದ್ದಾಳಲ್ಲ, ಅದು ಅಲ್ಲಿಗೆ ಹೋಗುವ ರಾಜು ಹರ್ಷಿತ್ ಅಲ್ಲಿಗೆ ಬಿಡು ಬೇಡ ನಿಮ್ಮ ಮನೆಗೆ ಬರ್ತೀವಿ ಅಂತ ಅಂದ. ಮಾಲ್ಡೀವ್ಸ್ಗೆ ಅಲ್ಲ, ಮಾಲ್ಡೀವ್ಸ್ಗೆ ಹೋದ್ರೆ ಮಗು ಆಗ್ತದೆ ಅಂತ ನಮ್ಮ ಮೂಢನಂಬಿಕೆ. ಎಲ್ಲ ಹೋಗ ಪೂಜೆ ನಾಚಿಕೆ ನೋಡಿದ್ರೆ ನಾಚಿಕೆ ಸುಮ್ಮನೆ ಕೂತ್ಕೊಳ್ಳಿ ಅಂತ. ಈಗ ಸುಮ್ಮನೆ ಇಲ್ಲ, ಈಗ ಈ ಜಾಗ ಸುಮ್ಮನೆ ಕೂತು. ಪುಟ್ಟ ನಿಮಗೆ ತಂಗಿ ಬೇಕಾ ತುಂಬ ಬೇಕಾ? ಪೂಜನ ಹತ್ರ ಕೇಳಿಯಪ್ಪ. ಇದು ಮದುವೆ ಮುಂಚೆ ಹುಡುಗಿ ನೋಡುವ ಶಾಸ್ತ್ರದಲ್ಲಿ ಹುಡುಗಿಗೆ ಹತ್ರ ಕೇಳ್ತಾರೆ, ಇದು ಹುಡುಗ ಓಕೆ ಅಂತ. ಅಲ್ಲ ಇವರು ನನಗೆ ಸಡನ್ ಬರುವಾಗ ಇವರು ಇದ್ದಾರೆ, ನಾನೇ ಎಂತ ಮಾಡೋದು ಇವಳೇನಾದ್ರೂ ಕೇಳ್ತಾಳೆ ಅಂತ ಆಯ್ತು. ಎಂತ ಪ್ರಿಪರೇಷನ್ ಮಾಡುದು ಪ್ರಿಪರೇಷನ್ ಅದ್ರಲ್ಲಿ ನಿಮ್ಗೆ ಇದು ಅದರಲ್ಲಿ ಎಲ್ಲಿ ಸಿಗ್ತದೆ? ಫಸ್ಟ್ ಸ್ವಲ್ಪ ನಾವು ಇವರು ನಾನು ಬಂದ ಮೇಲೆ ಆಫ್ ಮಾಡಿ. ಇವರು ಬಂದ ಮೇಲೆ ಪ್ರಿಪರೇಷನ್ ಉಂಟು ಇದರಲ್ಲಿ. ನಾವು ನೋಡ್ತೇವೆ ಅಂತ ಅಲ್ಲಿ. ಏನು ನಾವು CCTV ಇವನ ಹತ್ರ ಹಾಕ್ಸಿದ್ದು ತಪ್ಪಾಯ್ತು. ಕಾರಣ ಯಾರ ಹತ್ರ ಹಾಕ್ಸಿದ್ರು ಅದು ಆಫ್ ಮಾಡುದು. ಯಾವ ಆಫ್ ಮಾಡ್ಲಿ ಗೊತ್ತಾಗ್ಲಿಲ್ಲ ಅವರೇ ಅಂತ ಬಿಡುದು. ಈ CID ಆಫೀಸರ್ಸ್ಗಳು ಅಲ್ಲೊಂದು ಪುಗ್ಗಿ ಹೊಡೆದೋಯ್ತಲ್ಲ, ಪುಗ್ಗಿ ಹೊಡೆದು ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ. ನಾವು ಕೆಳಗೆ ಇಳಿಲಿಲ್ಲ ಕಾರಿಂದ. ನೀವು ಕಾರಲ್ಲೇ ಇದ್ರಿ. ಇಲ್ಲಿ ಒಟ್ಟೆ
ನಾನು ನಿಮಗೆ ಸೌಂಡ್ ಕೇಳಿದ ಅಂತ ನಾವು ಕಾರ್ ಒಳಗಡೆ ಇದ್ವಲ್ಲ ಗೊತ್ತಾಗ್ಲಿಲ್ಲ. ಈಗ ಅರ್ಚಿತಿದ್ದಲ್ಲ ಗಮ್ಮತ್ತುಂಟು. ಇಲ್ಲ ನಾನು ಹಾಕ್ಲಿಲ್ಲ, ತೇಜ್ ಹಾಕಿದಲ್ಲ ಅಂತೇಳಿ. ತೇಜ ಇವರ ಫ್ಯಾಮಿಲಿ ಹಾಕಿದ್ದಾರೆ, ಇವನು ಬಿಸಿ ಇದ್ದಾನೆ. ಅಲ್ಲ ನಮ್ಮ ಮೊಬೈಲ್ ಎಲ್ಲ ಅವಳು ಹಾಕಿದ್ದಾರೆ. ಹಾಗೆ ನೀನು ಹಾಕ್ಲಿಲ್ಲ, ತೇಜ್ ನಿನ್ನ ಮೊಬೈಲ್ ತಗೊಂಡ ಹಾಗೆ. ಅವಳು ಸ್ಟೇಟಸ್ ಹಾಕಿದಾಳೆ, ಓಟ್ ಹಾಕಿಲ್ಲ. ನಾನು 4 ನಂಬರಿಂದ ಹಾಕಿದ್ದೇನೆ. ಕಿಶೋರ್ ಅದು ಹೇಗಿತ್ತು ಪ್ರೋಸೆಸ್, ಹಾಕೋ ಪ್ರೋಸೆಸ್, ಓಟಿಂಗ್ ಪ್ರೋಸೆಸ್? ನಾನು ಹಾಕ್ಲಿಲ್ಲ ಅಲ್ಲ, ಅವಳು ಸ್ಟೇಟಸ್ ಹಾಕಿದ್ದು. ಅದೊಂದು ನಂಬರ್ ಇರ್ತದೆ, ಅದಕ್ಕೆ ಜೋಡಿ ಅಂತ ಮೆಸೇಜ್ ಮಾಡ್ಬೇಕು, ಆಗ ಬರ್ತದೆ ನಂಬರ್. ಆ ನಂಬರ್ ಅನ್ನು ಮತ್ತೆ ಸೆಲೆಕ್ಟ್ ಮಾಡಿ. ಸೂಪರ್ ಓಕೆ, ಇಷ್ಟ ಆದ್ರೆ ಓಕೆ, ಇವಾಗ ಮಾಡಿದಾನೆ ಅಂತ ಅರ್ಥ. ಮಾಡೇ ಇಲ್ಲ ಅಂತಿದ್ರೆ ಇವಾಗ ಮಾಡಿದ್ದಾನೆ, ಓಟ್ ಅವನಿಗೆ ನಂಬರಿಗೆ ಮೆಸೇಜ್ ಮಾಡಬೇಕು ಅಂತ ಹೇಳಿದವ. ಮಗು ಮಾಡಿದ್ದಾನೆ ಪರವಾಗಿಲ್ಲ. ನಾವು ಇವನ್ಸ ಮಾಡಿದ್ದಾನೆ ಅಂತ, ತೊಂದರೆ ಇಲ್ಲ. ನಿಮ್ಮೆಲ್ಲರ ಸಪೋರ್ಟಿಂದ ಗೆದ್ದಿದ್ದೇವೆ ನೋಡಿ. ರಂಜನಿಗೆ ಸೂಪರ್ ಸರ್ಪ್ರೈಸ್ ಮಾಡಿದೆಲ್ಲ. ಮಾಳವಿಕಾ ಮೇಡಮ್ ಕೊಟ್ಟದ್ದು ಎಲ್ಲ ಹುಡುಗಿಯರಿಗೆ. ದಲ್ಲಿಂಟಲ್ಲ ಇದೆಲ್ಲ ಉಂಟಲ್ಲ. ಲಾಕ್ಡೌನ್ ಜೋಡಿ, ಎಲ್ಲ ಜೋಡಿಗೆ ಒಂದೊಂದು ಹೆಸರಿತ್ತಲ್ಲ, ಅದನ್ನು ಹೀಗೆಲ್ಲ ರಬ್ಬರ್ ಇತ್ತು. ಎಲ್ಲರಿಗೆ ಜಗಪ್ಪ ಅವರಿಗೆ ಜಗಮಗ ಜೋಡಿ, ಮಾಕ್ಟೈಲ್ ಲವ್ ಮಾಕ್ಟೈಲ್ ಜೋಡಿ, ಆ ಥರ. ಇದು ಹೇಳದ್ದು 10 ಉಂಟಲ್ಲ, ಇದನ್ನ ಪ್ರಸಿದ್ಧಿಗೆ ಹೀಗೆ ಹಾಕ್ಲಿಕ್ಕೆ ನೋಡ್ತಿದ್ದಾರೆ. ಹೀಗೆ ಯಾರು ಬಂತು ನೋಡೋಣ. ಪ್ರಸಿದ್ಧ ವಾ ಪ್ರಸಿದ್ಧ ಚಂದ. ಲಿಪಿಗೆ ಲಿಪಿಗೆ ಹುಡುಗಿಯ ಲಿಪಿ ಲಿಪಿ ಹೇಗೆ ಕಾಣ್ತದೆ ನೋಡಿ. ಅಗ್ಗ ವಾ, ಈಗ ಫ್ರಾಕ್ ಹಾಕಿದ್ರೆ ಚಂದ. ನಮ್ಮ ಮನೆ ಹತ್ರ ಜಯರಾಮಣ್ಣ ಅಂತ ಇದ್ದಾರೆ, ಅವರು ಕೂಡ ನಮಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ರನ್ನರ್, ಥ್ಯಾಂಕ್ ಯು. ಸೆಕೆಂಡ್ ಪ್ರೈಸ್ ಥ್ಯಾಂಕ್ ಯು. ವೋಟ್ ಮಾಡಿದ್ದಾರೆ, ಮಸ್ತ್ ಥ್ಯಾಂಕ್ಸ್. ಮಸ್ತ್ ಥ್ಯಾಂಕ್ಸ್. ಒಂದೆಟ್ಟಿಗೆ 3 ಲಕ್ಷ. ಬರೀ ಕಷ್ಟ ಬೈದ ಮುಂಜಾನೆ ಗಂಟೆ 10 ಗಂಟೆ ಮುಟ್ಟೊಂದಿರ್ತಾರೆ ಒಂದು ಬೈದಾರೆ ಬಾಲ್ಯನ ಬರೋ ಕಷ್ಟ ನಿಜ ದೇವರನ್ನ ಪೂರೆ ಎಂತನ್ನೇ ಜಾನ್ ನೋಡಿ. ನಮ್ಮ ಪುತ್ತೂರಲ್ಲೇ ನಮಗೆ ಓಟ್ ಹಾಕಿದ್ದ ಪ್ರೂಫ್ ಕೂಡ ಸಮೇತ ತೋರಿಸಿದ್ರು, ಓಟ್ ಹಾಕಿದ್ದೇವೆ ಅಂತ. ಥ್ಯಾಂಕ್ ಯು ಸೋ ಮಚ್. ನಾವು ಫಸ್ಟ್ ರನ್ನರ್. ಹಾಂ, ಸೆಕೆಂಡ್. ಖುಷಿ ಇಲ್ವಾ ನೀವು ಓಟ್ ಹಾಕಿದ್ದಕ್ಕೆ? ಫಸ್ಟ್ ಖುಷಿ ತೋರಿಸಿ ಮಾರ. ಇವರು ಸರ್ಪ್ರೈಸ್ ಏನೋ ಕೊಟ್ಟರು, ಆಮೇಲೆ ಡೈರೆಕ್ಟ್ ಇಲ್ಲಿಗೆ ಕರ್ಕೊಂಬಂದರು. ಅದೆಂತ ಗೊತ್ತುಂಟಾ, ಬಿಸ್ನೆಸ್ ಲೋ ಇನ್ವೆಸ್ಟ್ಮೆಂಟ್ ಹೈ ಪ್ರಾಫಿಟ್. ಇದಾ ಬಾ, ಏನಾದರೂ ಜಗಳ ಆ ಥರ ಮಾಡೋದಿದ್ರೆ, ಜಗಳ ಮಾಡಿದವರೇ ಪಾರ್ಟಿ ಕೊಡೋದಿದ್ರೆ ಡೈಲಿ ಬರ್ತಿರ್ಲಿಲ್ಲ ನೀವು? ಇಲ್ಲ, ಮನೇಲಿ ಗ್ಯಾಸ್ ಉರಿಸ್ಬೇಕಾಗೇ ಇಲ್ಲ, ಇಲ್ಲೇ ಪಾರ್ಟಿ. ಗೊಂಗ ಹೇಗಿತ್ತು ಮನೆಯಲ್ಲಿ? ಹೀಗೆತ್ತಾ? ಅಮ್ಮನಾಗಿತ್ತಾ? ಮತ್ತೆ ಯಾರಾಗಿತ್ತು? ಅವಳಿಂದ ಗೊಂಗ ನೋಡಿದ್ರೆ ನಿಮ್ಮ ಹತ್ರ ಬಂದು ಹೇಳ್ತಾಳ? ಹೇಳಿದಂತೆ ಎದ್ರಿಕೊಂಡಿದ್ದು ಬಂದು ನನ್ನ ಟೀಮಲ್ಲಾಗಿದ್ದು. ಆದರೆ ನೀನು ಹೇಳಬೇಕಲ್ಲ, ಯಾವ್ದು ಯಾರ ಹತ್ರ ಕರ್ಕೊಂಡೋಗಿ ಕೇಳಬೇಕು. ಯಾರ ಹತ್ರ ಕರ್ಕೊಂಡೋಗಿ ಕೇಳಿದ್ರು? ಅವಳ ಹತ್ರ ಕರ್ಕೊಂಡೋಗಿ ಕೇಳಬೇಕು ಅಷ್ಟೇ. ಅಲ್ಲ, ಮತ್ತೆ ಹೇಳಿದ್ಲು ಅದು ಅಮ್ಮನಾಗೆ ಇತ್ತು ಅಂತ. ಅಲ್ಲಿ ನಂಗೆ ಗೊತ್ತಾಯ್ತು ಯಾವ್ದು ಗೊಂಗ ಅಂತ, ಕನ್ಫರ್ಮ್ ಆಯ್ತು. ಬರುತ್ತೆ ಅದು ಮೋಟ್ರ್ ಹಾಕು. ಓಕೆ, ಯಾರೆಲ್ಲ ನಮಗೆ ಜೋಡಿ ನಂಬರ್ 1 ಸಪೋರ್ಟ್ ಮಾಡಿದರೆ ಅವರಿಗೆಲ್ಲ ಮತ್ತೆ ಥ್ಯಾಂಕ್ಸ್ ಹೇಳ್ತೀವಿ. ಸೊ ಇದಾಗಿತ್ತು ಇವತ್ತಿನ ಈ ಲಾಗ್. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಲಾಗ್ಸ್ಗೋಸ್ಕರ ಧನರಾಜ್ ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.